me forever on fire. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆಯ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಸೆಪ್ಟೆಂಬರ್ 27ಕ್ಕೆ ಮುಂದೂಡಿಕೆಯಾಗಿದೆ. 57ನೇ CCHನಲ್ಲಿ ಕೋರ್ಟ್ ಜಾಮೀನು ಅರ್ಜಿಯನ್ನು ವಿಚಾರಣೆ ಮುಂದೂಡಿಕೆ ಮಾಡಿ ಆದೇಶವನ್ನ ಕೊಟ್ಟಿದೆ. ಜಾಮೀನು ನಿರೀಕ್ಷೆಯಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೆ ನಿರಾಸೆಯಾಗಿದೆ. ಈಗ A1 ಆರೋಪಿ ಪವಿತ್ರ ಜಾಮೀನು ಅರ್ಜಿ 25ಕ್ಕೆ ಮುಂದೂಡಿಕೆಯಾಗಿದ್ರೆ 27ಕ್ಕೆ ದರ್ಶನ್ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಆಕ್ಷೇಪಣೆ ಸಲ್ಲಿಕೆಗೆ ಶನಿವಾರ ಅವಕಾಶ ನೀಡಲಾಗಿತ್ತು. 57ನೇ CCH ನ್ಯಾಯಾಲಯದಲ್ಲಿ ಈ ಅರ್ಜಿ ವಿಚಾರಣೆಗೆ ಬಂದಿತ್ತು. ಇವತ್ತು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾಗಿರುವಂಥ ದರ್ಶನ್ ಹಾಗೂ ಪವಿತ್ರ ಗೌಡ ಜಾಮೀನಿನ ನಿರೀಕ್ಷೆಯಲ್ಲಿದ್ದರು. ಜೈಲು ಹಕ್ಕಿಗಳಾಗಿದ್ದಾರೆ. 17 ಆರೋಪಿಗಳು ಕೂಡ ಬೇರೆ ಬೇರೆ ಜೈಲುಗಳಲ್ಲಿ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ನ್ಯಾಯಾಂಗ ಬಂಧನದಲ್ಲಿರುವಂಥ ಜೈಲು ಹಕ್ಕಿಗಳಾಗಿರುವಂಥ ಈ 17 ಜನ ಜಾಮೀನಿಗಾಗಿ ಮೊರೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಕೋರ್ಟ್ಗಳಲ್ಲಿ. ದರ್ಶನ್ ಅರ್ಜಿಯ ವಿಚಾರಣೆ ಇವತ್ತು ಬಂದಿತ್ತು, ಅದನ್ನು ಮುಂದೂಡಿಕೆ ಮಾಡಲಾಗಿದೆ. ಜೊತೆಗೆ ಪವಿತ್ರ ಗೌಡ ಆಕೆಯ ಜಾಮೀನಿನ ಅರ್ಜಿಯು ಕೂಡ ಮುಂದೂಡಿಕೆಯಾಗಿದೆ. ದರ್ಶನ್ ಈಗ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಆರೋಪಿಯಾಗಿ ವಿಚಾರಣಾಧೀನ ಖೈದಿಯಾಗಿದ್ದಾರೆ. ಮತ್ತೊಂದೆಡೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ ಆಕೆಯನ್ನಿರಿಸಲಾಗಿದೆ. ಹೇಗಾದರೂ ಮಾಡಿ ಜಾಮೀನನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ಕಾನೂನಿನ ಮೊರೆ ಹೋಗಿದ್ದಾರೆ, ಕೋರ್ಟ್ನ ಮೊರೆ ಹೋಗಿದ್ದಾರೆ. ಆದರೆ ಇದು ಇಡೀ ರಾಜ್ಯವನ್ನು ಗಮನ ಸೆಳೆದಿರುವಂಥ ಪ್ರಕರಣ. ಒಂದು ಬ್ರೂಟಲ್ ಮರ್ಡರ್ ಇದು. ಅತ್ಯಂತ ಪೈಶಾಚಿಕವಾಗಿ ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಲಾಗಿದೆ. ಆತನನ್ನು ಚಿತ್ರಹಿಂಸೆ ಕೊಟ್ಟು ತಾನೊಬ್ಬ ಮನುಷ್ಯ ಅಂತನೂ ಕೂಡ ಮರೆತು ರಾಕ್ಷಸೀತನವನ್ನು ಮೆರೆದಿದ್ದರು. ಮಹಾಲಕ್ಷ್ಮಿ ಪ್ರಕರಣದಲ್ಲಿ ಹೇಗೆ ಒಂದು ಕ್ರೌರ್ಯ, ರಾಕ್ಷಸೀತನ ಒಂದು ಪೈಶಾಚಿಕ ಕೆಲಸ ಅದು, ಅಂಥದ್ದೇ ರೀತಿಯಲ್ಲಿ ರೇಣುಕಾ ಸ್ವಾಮಿಯ ಕೊಲೆಯಾಗಿತ್ತು. ಈ ಕೊಲೆಯಲ್ಲಿ ಈ ರಾಜ್ಯದ ಒಬ್ಬ ಸ್ಟಾರ್ ನಟ ದರ್ಶನ್ 2ನೇ ಆರೋಪಿಯಾಗಿ ಬಂಧನಕ್ಕೊಳಪಟ್ಟು ಈಗ ಜೈಲಿನಲ್ಲಿದ್ದಾರೆ. ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ಮೊದಲು ಶಿಫ್ಟ್ ಮಾಡಲಾಗಿತ್ತು. ಕೆಲ ಆರೋಪಿಗಳನ್ನು ತುಮಕೂರು ಜೈಲಿನಲ್ಲಿ ಇರಿಸಲಾಗಿತ್ತು. ಇನ್ನುಳಿದಂಥ ಬಹುತೇಕರನ್ನು ಪರಪ್ಪನ ಅಗ್ರಹಾರದಲ್ಲಿ ಇರಿಸಲಾಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಇದ್ದುಕೊಂಡೇ ಅನೇಕ ರೀತಿಯ ಸೌಲಭ್ಯಗಳನ್ನು ಪಡೆದರು ಎನ್ನುವ ಕಾರಣಕ್ಕಾಗಿ ಬಳ್ಳಾರಿಗೆ ಶಿಫ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿರುವಾಗ ಹೇಗೋ ಬೆಂಗಳೂರಲ್ಲಿದ್ದೀನಿ ಅಂತ ಹೇಳಿ ಒಂದು ಚಿಕ್ಕ ಸಮಾಧಾನ ಇತ್ತು, ಗೊತ್ತಿಲ್ಲ. ಆದರೆ ಬಳ್ಳಾರಿಗೆ ಹೋದ್ಮೇಲೆ ದರ್ಶನ್ ಹಪಹಪಿಸ್ತಾ ಇದ್ದಾರೆ. ರಿಲೀಸ್ ಆದರೆ ಸಾಕಪ್ಪ ಅಂತ ಬೇಡ್ಕೊಳ್ತಾ ಇದ್ದಾರೆ. ಅವರ ತಾಯಿ ಹೋದರೂ ಕೂಡ ಕಣ್ಣೀರು ಹಾಕಿದ್ರು, ಮಗ ಹೋದಾಗಲೂ ಕಣ್ಣೀರು ಹಾಕಿದ್ರು. ನನ್ನಿಂದ ನನ್ನ ತಾಯಿ ಬಳ್ಳಾರಿ ಜೈಲಿಗೆ ಬಂದು ನನ್ನ ನೋಡೋ ಹಾಗಾಯಿತು ಅಂತ ಹೇಳಿ ಕಣ್ಣೀರು ಹಾಕಿದ್ರಂತೆ. ಹೀಗಾಗಿ ದರ್ಶನ್ಗೆ ಹಗಲಲ್ಲೂ ರಾತ್ರಿಲೂ ಒಂದೇ ಚಿಂತೆ, ಅದು ಬಿಡುಗಡೆ. ಬಟ್ ಈ ಕೇಸು ಬಹಳ ಸೂಕ್ಷ್ಮವಾಗಿದೆ. ಈ ಕೇಸನ್ನ ಪೂರ್ವಾಪರದಲ್ಲಿ ನೋಡಬೇಕಾದ್ರೆ ಕೊಲೆ ಮಾಡುವಂಥ ಪ್ಲ್ಯಾನ್ ಹೇಗಿತ್ತೋ, ಕೊಲೆ ಮಾಡಿದ ನಂತರದಲ್ಲಿ ಸಾಕ್ಷ್ಯಗಳನ್ನು ಮುಚ್ಚಿ ಹಾಕುವಂಥ ಪ್ಲ್ಯಾನ್ ಕೂಡ ಹಾಗೆ ಇತ್ತು. ಸೊ ಹೀಗಾಗಿ ಸಾಕ್ಷ್ಯ ನಾಶಪಡಿಸಬಾರದು ಎನ್ನುವ ಕಾರಣಕ್ಕಾಗಿ, ಸಾಕ್ಷ್ಯ ನಾಶಪಡಿಸಿದ್ರೆ ಮುಂಬರುವ ದಿನಗಳಲ್ಲಿ ನ್ಯಾಯ ಒದಗಿಸೋಕ್ಕಾಗೋದಿಲ್ಲ ಅಂತ ಹೇಳಿ ದರ್ಶನ್ ಈ ವಿಚಾರದಲ್ಲಿ ಕೊಲೆಯ ಆರೋಪಿಯಾಗಿದ್ದಾರಲ್ಲ, ಕೇವಲ ಕೊಲೆಯ ಮಾತ್ರವಲ್ಲ, ಸಾಕ್ಷಿಯನ್ನು ನಾಶಪಡಿಸೋಕ್ಕೆ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದರು. ರೇಣುಕಾ ಸ್ವಾಮಿ ಗುರುತು ಸಿಗದಂತೆ ಆತನನ್ನು ಹೊಡೆದಿದ್ದು, ಅಮಾನುಷವಾಗಿ ಕೊಲೆ ಮಾಡಿದ್ದಲ್ಲದೆ ಆತನ ಶವವನ್ನು ಒಂದು ಯಾವುದೋ ಮೋರಿಗೆ ಎಸ್ದು ಬಂದ್ಬಿಡೋಣ,
ಮೋರಿಗೆ ಎಸೆದು ಬಂದ್ಬಿಡೋಣ, ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿ. ಪ್ರಕರಣ ನಡೆದಂಥ ಸ್ಥಳ ಇತ್ತಲ್ಲ, ಘಟನೆ ನಡೆದಿರುವಂಥ ಸ್ಥಳ, ಅಲ್ಲಿನ CCTVಯನ್ನು ಕೂಡ ನಾಶಪಡಿಸುವಂಥ ಕೆಲಸ, ಜೊತೆಗೆ ತನಗೂ ಅದಕ್ಕೂ ಸಂಬಂಧ ಇಲ್ಲದಂತೆ ಜಾರಿಕೊಳ್ಳುವಂಥ ಬಹಳ ದೊಡ್ಡ ಪ್ರಯತ್ನ. ಸುಮ್ಮನಹಳ್ಳಿಯ ಮೋರಿಗೆ ಹೋಗಿ ಎಸೆದು ಬಂದು ಆ ಮೊಬೈಲನ್ನು ಕೂಡ ಅಲ್ಲಿ ಬಿಸಾಕಲಾಗಿತ್ತು. ಅನೇಕ ಕಡೆಗಳಲ್ಲಿ ನೋಡಿ ನೀವು, ಇಡೀ ಪ್ರಕರಣವನ್ನು ನೋಡಿ ನೀವು, ಸಾಕ್ಷ್ಯ ನಾಶಪಡಿಸುವಂಥ ಪ್ರತಿಯೊಂದು ಕೂಡ ಮ್ಯಾಕ್ಸಿಮಮ್ ಲೆವೆಲಲ್ಲಿ ಪ್ರಯತ್ನ ಮಾಡಿದ್ದಾರೆ. ಅದಲ್ಲದೇ ಯಾರೋ ಇಬ್ಬರನ್ನ ಕಳಿಸಿ, ಈ ಕೊಲೆ ಕೇಸ್ನಲ್ಲಿ ನಾವು ಕೂಡ ಸರೆಂಡರ್ ಆಗಿಬಿಡ್ತೀವಿ, ನಾವೇ ಕೊಲೆ ಮಾಡಿದ್ದೇವೆ, ಹಣಕಾಸು ವ್ಯವಹಾರ ಇತ್ತು ಅಂತ ಹೇಳಿ ಅವರಿಬ್ಬರನ್ನ ಹಣ ಕೊಟ್ಟು ನೀವು ಹೋಗಿ ಜೈಲಿಗೆ ಅಂತ ಹೇಳಿ ಸರೆಂಡರ್ ಮಾಡಿಸಿ, ತನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಎನ್ನುವ ರೀತಿಯಲ್ಲಿ ದರ್ಶನ್ ಮೈಸೂರಿಗೆ ಹೋಗಿ ಡೆವಿಲ್ ಅನ್ನುವ ಸಿನಿಮಾದ ಶೂಟಿಂಗ್ನಲ್ಲಿ ತೊಡಗಿಕೊಂಡಿದ್ದರು. ಪೊಲೀಸರು, ನಮ್ಮ ಕರ್ನಾಟಕ ಪೊಲೀಸರ ಮೇಲೆ ಮತ್ತಷ್ಟು ಮಗದಷ್ಟು ನಂಬಿಕೆ ಹೆಚ್ಚಾಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಪ್ರಕರಣವನ್ನು ಹೊರತಂದಿದ್ದು. ಅದೇನೇ ಇದ್ದರೂ ಕೂಡ ಇಲ್ಲಿ ಯಾಕೆ ನಿರಾಕರಿಸಲಾಗ್ತಾ ಇದೆ ದರ್ಶನ್ಗೆ ಜೈಲು ಅಥವಾ ಜಾಮೀನು ಅನ್ನೋದನ್ನು ವಿವರವಾಗಿ ಹೇಳಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಕೂಡ ಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಸೊ ಹೀಗಾಗಿ ದರ್ಶನ್ಗೆ ಸಿಕ್ಕಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಳ್ಳಾರಿ ಜೈಲಿಗೆ ವಿಜಯಲಕ್ಷ್ಮಿ ಕೂಡ ಭೇಟಿ ಕೊಡ್ತಾ ಇದ್ದಾರೆ, ದರ್ಶನ್ ಅವರ ಪತ್ನಿ. ಕೆಲವೇ ಕ್ಷಣಗಳಲ್ಲಿ ವಿಜಯಲಕ್ಷ್ಮಿ ಭೇಟಿ ಕೊಡ್ತಾ ಇದ್ದಾರೆ. 5ನೇ ಬಾರಿಗೆ ಬಳ್ಳಾರಿ ಜೈಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಜೈಲಿನಲ್ಲಿ ದರ್ಶನ್ ಭೇಟಿ ಮಾಡ್ತಾರೆ ವಿಜಯಲಕ್ಷ್ಮಿ. ಈಗಾಗಲೇ ಜೈಲು ಸಿಬ್ಬಂದಿ ಈ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಬರ್ತಾರೆ ಅಂತ ಹೇಳಿ 5 ಗಂಟೆವರೆಗೆ ಸಂದರ್ಶಕರ ಕೊಠಡಿಯಲ್ಲಿ ಭೇಟಿಗೆ ಅವಕಾಶ ಇದೆ, ಸಂಜೆ 5 ಗಂಟೆವರೆಗೂ. ಸೊ ಈಗ ನಡೀತಾ ಇರುವಂಥ ಕಾನೂನು ಹೋರಾಟ, ಜಾಮೀನಿಗಾಗಿ ಪಡಿತಾ ಇರುವಂಥ ಎಲ್ಲ ರೀತಿಯ ಅಪ್ಡೇಟ್ಸ್ಗಳನ್ನು ದರ್ಶನ್ಗೆ ನೀಡಲಾಗುತ್ತೆ. ದರ್ಶನ್ಗೆ TV ಕೊಟ್ಟಿದ್ದಾರೆ, ಬಟ್ TV ಕೊಟ್ಟರು ಕೂಡ ಎಲ್ಲ ಅಪ್ಡೇಟ್ಸ್ಗಳು ಸಿಗುವಂಥ ವ್ಯವಸ್ಥೆ ಇಲ್ಲ. ಅಲ್ಲಿರೋದು ಚಂದನ TV, ಅಂದರೆ ಸರ್ಕಾರಿ ಕೇಬಲ್ ಮಾತ್ರ ಬರುತ್ತೆ, ಯಾವುದೇ ಖಾಸಗಿ ಚಾನಲ್ಗಳು ಸಿಗೋದಿಲ್ಲ ಅಂತೆ. ಸೊ ಹೀಗಾಗಿ ದರ್ಶನ್ ಜೈಲಿನಲ್ಲಿದ್ದರು ಅಥವಾ TVಯನ್ನು ಪಡೆದುಕೊಂಡ್ರು, ಏನೇನು ಅಪ್ಡೇಟ್ಸ್ ಆಗ್ತಾ ಇದೆ, ರಾಜ್ಯದಲ್ಲಿ ಏನೇನು ನಡೀತಾ ಇದೆ, ಕೇಸಿಗೆ ಸಂಬಂಧಪಟ್ಟಂತೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನ ಅಪ್ಡೇಟ್ಸ್ಗಳೇನು, ಜೊತೆಗೆ ಕೋರ್ಟ್ನಲ್ಲಿ ಯಾವ ರೀತಿ ವಾದ ವಿವಾದಗಳಾಗ್ತಾ ಇದೆ, ಎಲ್ಲವನ್ನು ಕೂಡ ನೋಡಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಈಗಂತೂ ಎಲ್ಲ ವಾದ ಪ್ರತಿವಾದಗಳನ್ನು, ಕೋರ್ಟ್ನ ಪ್ರತಿಯೊಂದು ನಡಾವಳಿಗಳನ್ನು, ಪ್ರೊಸೀಡಿಂಗ್ಸ್ಗಳನ್ನು ಅಥವಾ ಕೋರ್ಟಿನ ವಾದ ವಿವಾದಗಳನ್ನು, ವಾದ ಪ್ರತಿವಾದಗಳನ್ನು ಆನ್ಲೈನಲ್ಲೇ ನೋಡಲಿಕ್ಕೆ ಅವಕಾಶವಿದೆ. ಯೂಟ್ಯೂಬ್ ಸ್ಟ್ರೀಮ್ ಸಿಗುತ್ತೆ. ಸೊ ಅಂಥದ್ದು ಕೂಡ ಅವಕಾಶ ಇಲ್ಲ ದರ್ಶನ್ಗೆ. ಸೊ ಹೀಗಾಗಿ ಖುದ್ದಾಗಿ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು, ಎಲ್ಲ ಅಪ್ಡೇಟ್ಸ್ಗಳನ್ನು ಪಡೆದುಕೊಂಡು ಇದೀಗ ವಿಜಯಲಕ್ಷ್ಮಿ ದರ್ಶನ ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಮುಂದೆ ಇಲ್ಲಿವರೆಗೂ ಕೂಡ ಕಾನೂನಿನ ಹೋರಾಟ ಏನಾಗಿದೆ, ಬೇಲ್ ಪಡೆಯುವಂಥ ಪ್ರಯತ್ನದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳೇನು, ಜೊತೆಗೆ ಎದುರಾಳಿ ವಕೀಲರಿಂದ, ಸರ್ಕಾರಿ ವಕೀಲರಿಂದ ಆಗ್ತಾ ಇರುವಂಥ ಏನೆಲ್ಲ ಸವಾಲುಗಳಿದ್ದಾವೆ, ಅದನ್ನು ಹೇಗೆ ಕಾನೂನಿನ ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ ಎಲ್ಲವೂ ಚರ್ಚೆ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಕಾನೂನಿನ ಸಂಕಷ್ಟದಿಂದ, ಈ ಸಂಕೋಲೆಯಿಂದ ಹೆಂಗೆ ಪಾರಾಗಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದಲ್ಲದೆ ವಿಜಯಲಕ್ಷ್ಮಿ ಬಳ್ಳಾರಿಯಲ್ಲಿ ಮನೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರಲ್ಲ, ಆ ಕುರಿತಂತೆ ಏನಾದರೂ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ಯಾಕೆಂದರೆ ಬೆಂಗಳೂರಿನಿಂದ ಪದೇ ಬಳ್ಳಾರಿಗೆ ಹೋಗಬೇಕು ಅಂತ ಹೇಳಿದ್ರೆ ಒಂದು 400 ಕಿಲೋಮೀಟರ್ ದೂರ ಆಗುತ್ತೆ. ಅಷ್ಟು ದೂರಕ್ಕೆ ಹೋಗಿ ಪ್ರಯಾಣ ಮಾಡಿ ಪ್ರತಿನಿತ್ಯವೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಬಳ್ಳಾರಿಯಲ್ಲೇ ಮನೆ ಮಾಡುವಂಥ ಪ್ರಯತ್ನದಲ್ಲಿದ್ದಾರೆ ಅಂತ